ಜಮಖಂಡಿಯ ಶ್ರೀ ಬಸವೇಶ್ವರ ಅಮರಬಾಯಿ ಜಾನುವಾರುಗಳ ಜಾತ್ರೆ ಮಹೋತ್ಸವ ಭಾರಿ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿಸಿ ಆ ಕಾರ್ಯಕ್ರಮದಲ್ಲಿ ತೆರಬಂಡಿ ಸ್ಪರ್ಧೆ ಭಾರಿ ಅದ್ಧೂರಿಯಾಗಿ ನಡೆದವು. ಶ್ರೀ ಮಹೇಶ್ವರ ಪ್ರಸನ್ನ ಕೊಕ್ಕನೂರ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಸಿದ್ಧಾರ್ಥಗೌಡ ಪಾಟೀಲ್ ಸಾಕಿನ ಬಬಲಾದಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ವಂಟಗುಡಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಆರ್ ರೇವಣಸಿದ್ದೇಶ್ವರ ಪ್ರಸನ್ನ ಮಹಾಲಿಂಗಪುರ ನಾಲ್ಕನೇ ಬಹುಮಾನವನ್ನು ಪಡೆದುಕೊಂಡಿತ್ತು. ಮಂಜುನಾಥ ಪ್ರಸನ್ನ ಸಾಕಿನ ಇಂಗಳಿಗೆ 5ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಮರುತೇಶ್ವರ ಪ್ರಸನ್ನ ಕಾಮಲದಿನ್ನಿ 6ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಲಕ್ಷ್ಮೀ ಪ್ರಸನ್ನ ಸಾಕಿನ್ 307ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಪರಮಾನಂದ ಪ್ರಸನ್ನ ಸಾಕಿನ ಮಗಳು ಕೂಡ 8ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಶ್ರೀ ಆಲುಕನೂರ ಕರಸಿದ್ದೇಶ್ವರ ಪ್ರಸನ್ನ ಸಾಕಿನ ರಡ್ಡರಹಟ್ಟಿ 9ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ರೇವಣಸಿದ್ದೇಶ್ವರ ಪ್ರಸನ್ನ ಅಕ್ಕಿಮರಡಿ 10ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಈ ಸಂದರ್ಭದಲ್ಲಿ ಸಿದ್ದರಾಯ ಜಂಬುಗಿ, ಎನ್.ಆರ್. ನ್ಯಾಮಗೌಡ, ನಂದ್ಯಪ್ಪ ಹಿಪ್ಪರಗಿ ಅಧ್ಯಕ್ಷರು, ಸಿದ್ದಯ್ಯ ಕುಲಕತಿಮಠ ಉಪಾಧ್ಯಕ್ಷರು, ಫಕೀರಸಾಬ ಭಾಗವಾನ್, ವಿಶಾಲ ದರ್ಯಪ್ಪಗೋಳ, ಅಮ್ಮನಪ್ಪ ದರ್ಯಪ್ಪಗೋಳ, ನಂದ್ಯಪ್ಪ ತಳವಾರ, ರೇವಣಪ್ಪ ತಲೆಬೆಕ್ಕನವರ, ಮಲ್ಲು ಹೊಸಮನಿ ಇನ್ನೂ ಹಲವು ಹಿರಿಯರು ಉಪಸ್ಥಿತರಿದ್ದರು. ವರದಿ ರವಿ ತೊಳಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಈಗ ಮೈದಾನಕ್ಕೆ ಬರಬೇಕಾದವರು ಶ್ರೀ ದುರ್ಗಾದೇವಿ ಪ್ರಸನ್ನ ಸಾಕಿನ ಇಟ್ನಾಳ, ತಾವು ಬೇಗನೆ ಬಂದ ಎತ್ತ ತಗೊಂಡ್ ಬರ್ಬೇಕು. ನೀವು ಇಲ್ಲಿ ಮೈದಾನಕ್ಕೆ 15,000 ರೂಪಾಯಿಯನ್ನು ನೀಡಿದ್ದಾರೆ. 7ನೇ ಬಹುಮಾನವನ್ನು ದರ್ಯಪ್ಪಗಳು ಸಾಕಿನ ಜಮಖಂಡಿ ಅವರು 10,000 ರೂಪಾಯಿಯನ್ನು ತಾವು ಬೇಗನೆ ಎತ್ತ ತಗೊಂಡು ಮೈದಾನಕ್ಕೆ ಬರ್ಬೇಕು. ನೀವು ಈಗ 7ನೇ ನಂಬರ್ನವರು ಮೈದಾನಕ್ಕೆ ಬಂದಿದ್ದಾರೆ. 8ನೇ ನಂಬರ್ನವರು ಮುಂದಿನ ತಯಾರಿಯಲ್ಲಿರಬೇಕು. ಶ್ರೀ ಪರಮಾನಂದ ಪ್ರಸನ್ನ ಸಾಕಿ ಈಗ 14ನೇ ನಂಬರ್ನವರು ಹೊಡಿತು. ಸರಿ ಕಾಕ ಸರಿ ಮಾಡ್ತಾರೆ ಸರ್ ಇಲ್ಲ ನೋಡ್ರಿ. 1 ಸೆಕೆಂಡ್ ರೀ, 1 ಸೆಕೆಂಡ್. ಸರ್ ಮುಂದೋಡ್ರಿ. ಯಾವಾಗ ಬರ್ತಾವ ಆಗಂಗಿಲ್ಲಪ್ಪ. 9ಕ್ಕೆ ಅವ್ರು ಯಾವಾಗ ಬರ್ತಾರೆ ಅವಾಗ. ರೈತ ಬಾಂಧವರೇ, ವಿಶೇಷವಾಗಿ
ಈ ಒಂದು ದನಗಳ ಜಾತ್ರೆಯನ್ನು ನಾನು ಚಿಕ್ಕ ಹುಡುಗಿದ್ದಾಗ ನೋಡ್ತಾ ಇದ್ದೆ ನಾನು. ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲ ಕೂಡ ಬಹಳ ಜೋರಾಗಿ ಮಾಡ್ತೀವಿ ಒಂದು ಕಾರ್ಯಕ್ರಮವನ್ನು. ನಾನು ಇನ್ನೂ ಮಾತಾಡಲಿಕ್ಕೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇವರು ತನಗೆ ಆಯುರಾರೋಗ್ಯ ಕೊಡಲಿ, ಆಮೇಲೆ ಈ ನಾಡಿನಲ್ಲಿ ರೈತರಿಗೆ ಸಮೃದ್ಧಿಯನ್ನು ತರಲಿ ಅಂತ ಬಿಟ್ಟು ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ನಮ್ಮ ಒಂದು ಜಾತ್ರಾ ಮಹೋತ್ಸವ ಏನಿದೆ ಅದು ಸುಗಮವಾಗಿ ನಡೀಲಿ. ಆಮೇಲೆ ಪೊಲೀಸ್ ಬಂದೋಬಸ್ತ್ ಕೂಡ ಸಾಕಷ್ಟು ಒಂದು ಬಹಳಷ್ಟು ಜನಕ್ಕೆ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಕೋಪರೇಟ್ ಮಾಡ್ಬಿಟ್ಟು ಅದನ್ನ ಎಲ್ಲ ಪೀಸ್ಫುಲ್ ಆಗಿ ಮುಗಿಸ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನಾನು ಬರ್ತೀನಿ ಇನ್ನೊಂದೆರಡು ದಿನದಲ್ಲಿ ಮತ್ತೆ. 5ನೇ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು 6ನೇ ಸ್ಥಾನವನ್ನು ಪಡೆದಂತ ಮಹನೀಯರು ಶ್ರೀ ಮಾರುತೇಶ್ವರ್ ಪರ್ಸನ್ ಸಾಕಿಲ್ ಕಮಲ್ದಿಲ್ಲಿ ಅವರು ಜಗಿದಂತ ಈ ಬಹುಮಾನವನ್ನು ಹನುಮನ್ ಮ್ಯಾಕಿನನ್ನು ನೀಡಿದ್ದಾರೆ. 40,000 ರೂಪಾಯಿ ಬಹುಮಾನ ಸ್ವೀಕರಿಸಲಿದ್ದವರು. 2ನೇ ಸ್ಥಾನ ಪಡೆದಂತವರು ಉಪಾಧ್ಯಕ್ಷರು 30,000 ರೂಪಾಯಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಅಭಿನಂದನೆಗಳು. 1ನೇ ನಂಬರ್ನವರು ರಮೇಶ್ ಮಾಧವ್ ಶೆಟ್ಟಿ ಅವರು ಹಾಗೂ ಸಂಗಮೇಶ್ ಮಿರಾಣಿ ಅವರು ಇಬ್ಬರು ಸೇರಿ 25,000 ರೂಪಾಯಿಯನ್ನು ಕೊಡಮಾಡಿದ್ದಾರೆ. ಈ 5ನೇ ಬಹುಮಾನವನ್ನು ಮೊತ್ತವನ್ನು ಶ್ರೀ ಬಾವರಾಜ್ ಗು ನ್ಯಾಮಗೌಡ